ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಶಿವಪ್ಪ ಹೇಳ್ಕೊಂಡೋಗಿ ಇವನ್ನ. ಸರ್ ನಿಮ್ ಕೈ ಮುಗಿತೀನಿ ಸರ್. ಸರ್ ಬೇಡ ಸರ್, ನಾನು ಇನ್ನೊಂದ್ಸಲ ಮಾತಾಡ್ತೀನಿ ಸರ್. ಕಾಶಿ ಸ್ಟಾಪ್ ಇಟ್. ರಾಜೀವ್, ಇವ್ರ ಮೇಲೆ ಯಾವುದೇ ಕೇಸ್ ರಿಜಿಸ್ಟರ್ ಮಾಡೋ ಆಗಿಲ್ಲ. ಮಾಡೋ ಪ್ರೋಸೆಸ್ಸಲ್ಲಿ ಇದ್ರೆ ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಿ. ಸರ್ ಅದು ನಿಮ್ಮ ಕೈಲಿ ಒಂದು ಕೇಸ್ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲ್ಲ ಅಂದರೆ ರಿಸೈನ್ ಮಾಡಿ ಮನೇಲಿರ್ರಿ. ನಿಮ್ಮಿಂದ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು. ನಾನ್ ಸೆನ್ಸ್. ಸರ್ ನಿಜವಾಗ್ಲೂ ಇವರೇ ಸರ್ ತಪ್ಪು ಮಾಡಿರೋದು. ನಾನೆಲ್ಲ ಎನ್ಕ್ವೈರಿ ಮಾಡಿದ್ದೀನಿ. ಸುಳ್ಳು ಯಾಕೆ ಹೇಳ್ತಿದ್ದೀರಾ ಸರ್? ಶಿವಪ್ರಸಾದ್ ಅವರು ಏನೂ ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. ಆ ವಿಡಿಯೋ ಪ್ಲೇ ಮಾಡ್ರಿ. ಸರಿ ಸರ್. ನಿನ್ನ ಸಮಸ್ಯೆಗೆ ನನ್ನ ಹತ್ರ ಒಂದು ಪರಿಹಾರ ಇದೆ. ನಿನ್ನ ಮನೆಯಲ್ಲಿ ಸೀಸ್ ಆಗಿರೋ ಬಾಕ್ಸ್ ಎಲ್ಲ ಕುರ್ಚಿ ಪಕ್ಷದವ್ರು ಇಡಿಸಿದ್ದು ಅಂತ ಒಂದು ಸಣ್ಣ ಸುಳ್ಳು ಹೇಳಿದ್ರು. ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ಆದರೆ ನನಗೆ ಗೊತ್ತಿರೋದು ಇಷ್ಟೇ, ಯಾವತ್ತಿಗೂ ಅನ್ಯಾಯವಾಗಿ ಬದುಕಬಾರ್ದು. ನಾಳೆವರೆಗೂ ಟೈಮ್ ಕೊಡ್ತೀನಿ. 20 ಲಕ್ಷ ನೆನಪಿರ್ಲಿ. ನೋಡಿದ್ರೇನ್ರಿ, ಬರೀ 10-20 ರೂಪಾಯಿ ಕೊಟ್ರೆ ಕ್ರೈಮ್ ಮಾಡೋ ಈ ಕಾಲದಲ್ಲಿ 20 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರೂ ಒಂದು ಸಣ್ಣ ಸುಳ್ಳು ಹೇಳಿಲ್ಲ ಶಿವಪ್ರಸಾದ್ ಅವರು. ಈ ದುಡ್ಡು ಯಾರನ್ನು ಬೇಕಾದರೂ ಬದಲಾಯಿಸುತ್ತೆ. ಅಷ್ಟು ದುಡ್ಡು ತಗೊಂಡಿದ್ರೆ ಶಿವಪ್ರಸಾದ್ ಅವ್ರ ಲೈಫಲ್ಲಿರೋ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿರೋದು. ಆದರೂ ಸತ್ಯವಾಗಿರಬೇಕು, ಪ್ರಾಮಾಣಿಕವಾಗಿರಬೇಕು ಅಂತ ದುಡ್ಡು ಮುಟ್ಟಿಲ್ಲ. ತಪ್ಪು ಮಾಡಿ ಜೈಲ್ಗೆ ಹೋಗಿ ಬಂದವರೆಲ್ಲ ಎಲೆಕ್ಷನ್ ನಿಲ್ತಾರೆ. ಪೊಲೀಸ್ ಅನ್ಸ್ಕೊಂಡವ್ರು ನಾವು ಅವರನ್ನ ಹಿಡಿದು ಒಳಗೆ ಹಾಕಬೇಕು. ಆಗ ನಮ್ಮ ಯೂನಿಫಾರ್ಮ್ ಒಂದು ಬೆಲೆ ಬರುತ್ತೆ. ಅದು ಬಿಟ್ಟು ಇಂಥವ್ರನ್ನ ಹಿಡಿದು ಜೈಲ್ ಕಳಿಸ್ತೀರಾ? ಸಾರಿ ಸರ್. ಸಾರಿ ಕೇಳಬೇಕಾಗಿರೋದು ನನಗಲ್ಲ, ಇವ್ರಿಗೆ. ಕೇಳಿ ಸರ್. ಕೇಳ್ರಿ. ಸಾರಿ ಶಿವಪ್ರಸಾದ್ ಅವರೇ, ನಿಮ್ಮ ಒಳ್ಳೆತನ ತಿಳ್ಕೊಳ್ದೆ ತಪ್ಪು ಮಾಡ್ಬಿಟ್ಟೆ. ನನ್ನ ಕ್ಷಮಿಸಿ. ನಿಮ್ಮ ಯಾರ ಮೇಲೂ ಯಾವ ಕೇಸು ಇರೋದಿಲ್ಲ, ನೀವು ಹೋಗಬಹುದು. ಥ್ಯಾಂಕ್ ಯು ಸರ್. ಕರ್ಕೊಂಡೋಗಿ. ಗಿರಿ, ಸ್ಟೇಷನ್ ಇಂದ ಹೊರಗೆ ಬಂದಾಯ್ತಲ್ಲ, ಇನ್ನೂ ಕಣ್ಣೀರು ಹೊರಗೆ ಬರ್ತಾನೆ ಇದೆ. ಒಳಗೆ ಹೇಳ್ಕೊ. ಇಷ್ಟೆಲ್ಲ ಆಗಿದ್ದು ನನ್ನಿಂದಾನೆ. ನೀವ್ ಎಷ್ಟು ಸಲ ಹೇಳಿದ್ರಿ ಅನ್ನೇ ದುಡ್ಡಿಂದ ಯಾವತ್ತೂ ತೊಂದ್ರೆನೇ ಆಗುತ್ತೆ, ಅದ್ ಬೇಡ ಬೇಡ ಅಂತ. ಹಾಳಾದ ಬುದ್ಧಿ ನಂದು. ನಮ್ ಮನೆಗೆ ತಾನೇ ಒಳ್ಳೇದಾಗದು ಅಂತ ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟೆ. ಪಾಪ ನನ್ನಿಂದಾಗಿ ಮಾವ ನೀವು ಎಲ್ಲ ಸ್ಟೇಷನ್ ಮೆಟ್ಲು ಹತ್ತೋಂಗಾಗೋಯ್ತು. ಅಯ್ಯೋ, ಅದಕ್ಕೇನಂತೆ, ಸ್ಟೇಷನ್ ಮೆಟ್ಲು ತೆಗ್ಸಿ ಲಿಫ್ಟ್ ಹಾಕ್ರೆ ಆಯ್ತು. ರೀ, ನೀವು ನಿಜವಾಗ್ಲೂ ನನ್ನ ಕ್ಷಮಿಸಿದ್ದೀರಾ? ಗಿರಿ, ತಪ್ಪು ಯಾರು ಮಾಡಲ್ಲ ಹೇಳು, ಆದ್ರೆ ಇದು ತಪ್ಪು ಅಂತ ಗೊತ್ತಿದ್ದು ತಪ್ಪು ಮಾಡ್ತಾರಲ್ಲ, ಅದು ದೊಡ್ಡ ತಪ್ಪು. ನೀನೀಗ ತಿದ್ಕೊಂಡಿದ್ಯಾ ತಾನೇ? ನಾನು ತಿದ್ಕೊಂಡಾಯ್ತು. ಯಾವತ್ತೂ ನನ್ನಿಂದ ಈ ತರ ತಪ್ಪಾಗಲ್ಲ. ನಡಿ. ಅಯ್ಯೋ, ನಾವು ಹೊರಗೆ ಬರೋಕ್ಕೆ ಕಾರಣನೇ ಆ ಪತ್ರಕರ್ತರು. ಅವ್ರಿಗೊಂದು ಥ್ಯಾಂಕ್ಸ್ ಕೂಡ ಹೇಳಿಲ್ಲ ನಾನು. ಸ್ವಲ್ಪ ಇಲ್ಲೇ ಇರಿ, ಬರ್ತೀನಿ. ಸರ್ ಸರ್ ಹೇಳಿ. ತುಂಬ ಥ್ಯಾಂಕ್ಸ್ ಸರ್. ಪರವಾಗಿಲ್ಲ ಬಿಡಿ ಸರ್. ನಿಮ್ಮನ್ನ ತುಂಬ ಹತ್ತಿರದಲ್ಲಿ ನೋಡಿದ್ದೀನಿ ಅಂತ ಅನ್ನಿಸ್ತಾ ಇದೆ, ಆದರೆ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲೇ ನೋಡಿದ್ರಲ್ಲ. ಅಯ್ಯೋ, ಅದಲ್ಲ ಸರ್, ಹೋಗ್ಲಿ ಬಿಡಿ ಸರ್. ಆ್ಯಕ್ಚುಲಿ ನಮ್ಮ ಕುಟುಂಬ ಸಮಸ್ಯೆಯಲ್ಲಿತ್ತು. ಎಲ್ಲ ನಮ್ಮ ಕೈ ಮೀರೋಯ್ತಲ್ಲ. ನಮ್ಗೆ ಇನ್ಯಾರಪ್ಪ ದಿಕ್ಕು ಭಗವಂತ ಅಂತ ಅಂದ್ಕೊಳ್ಳೋ ಟೈಮಲ್ಲಿ ಸಾಕ್ಷಾತ್ ಭಗವಂತನ ಥರ ಬಂದು ನೀವು ನಮ್ಮನ್ನು ಕಾಪಾಡಿದ್ರಿ. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ ಸರ್. ಯೋಚನೆ ಮಾಡಬೇಡಿ, ನಿಮಗೆ ಕಷ್ಟ ಬಂದಾಗಲೇ ನೀವು ಅರ್ಥ ಮಾಡ್ಕೋಬೇಕು ನೀವು ನ್ಯಾಯವಾದ ದಾರಿಲಿದ್ದೀರಾ ಅಂತ. ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಅನ್ಯಾಯದ ನಾ ಮುಟ್ಟಲ್ಲ, ಲಂಚ ಕೊಡಲ್ಲ ಅಂತ ಒಂದು ದೃಢ ನಿರ್ಧಾರ ಮಾಡಿದ್ರಲ್ಲ, ಅದೇ ನಿಮ್ಮನ್ನು ಇವತ್ತು ಕಾಪಾಡಿದ್ದು. ಒಳ್ಳೇದಾಗಲಿ, ಓಡ್ ಬನ್ನಿ. ಸರ್ ಸರ್, ತಮ್ಮ ಹೆಸರು ಗೊತ್ತಾಗಲಿಲ್ಲ. ನಂಜುಂಡ. ನಂಜುಂಡ ನಮ್ಮ ಶಿವಪ್ಪನ ಹೆಸರೇ. ಚೆನ್ನಾಗಿದೆ ಚೆನ್ನಾಗಿದೆ ಸರ್. ಸರ್ ಸರ್ ಶಿವಪ್ರಸಾದ್.
ಭಗವಂತ ನೀನು ಪತ್ರಕರ್ತ ಕಾಣೆ, ಸೃಷ್ಟಿಕರ್ತ ನೀನೇ. ಅಂದ್ರೆ ಅಂದ್ರೆ ಈ ಸಂದರ್ಭನ ಸೃಷ್ಟಿ ಮಾಡಿ ನನಗೆ ಸಹಾಯ ಮಾಡೋ ಹಾಗೆ ಮಾಡಿದ್ದು ನೀನೇ ತಾನೇ? ಆಹಾ, ನೋಡು ನೋಡು, ನಿನ್ನ ನಗುನೇ ಎಲ್ಲ ಹೇಳುತ್ತೆ. ಭಗವಂತ ಏನು ಗೊತ್ತಾ, ನೀನು ನನ್ನನ್ನು ಪ್ರತಿ ಸಾರಿ ಬಂದು ಕಾಪಾಡ್ದಾಗಲೆಲ್ಲ ನಾನು ಒಳ್ಳೆ ದಾರಿಯಲ್ಲೇ ನಡೀತಾ ಇದ್ದೀನಿ ಅನ್ನೋದು ನನಗೆ ಅರಿವಾಗ್ತಾ ಹೋಗುತ್ತೆ. ಹಾಂ, ಈ ಎಲೆಕ್ಷನ್ ಬಂದಾಗಿಂದ ನಮ್ಮ ಲೈಫು ಯಾವುದ್ಯಾವುದೋ ಸೆಕ್ಷನ್ಗೆಲ್ಲ ಹೋಗಿ ಕಡೆಗೆ ಇಲ್ಲಿ ಬಂದು ನಿಂತಿದೆ. ಅದಕ್ಕೆ ಒಂದು ಡಿಸೈಡ್ ಮಾಡಿದ್ದೀನಿ, ಇನ್ಮೇಲೆ ನಾವು ಎಲೆಕ್ಷನ್ನ ಸೆಲೆಕ್ಷನ್ನೇ ಮಾಡಬಾರ್ದು. ಶಿವಪ್ರಸಾದ್, ಸ್ಥಾನ ಅನ್ನೋದು ಪಡ್ಕೊಳ್ಳುವಂಥದ್ದು, ಅದು ಕೊಂಡ್ಕೊಳ್ಳುವಂಥದ್ದಲ್ಲ. ಜನಸೇವೆಯೇ ಜನಾರ್ದನ ಸೇವೆ. ಸರ್ಕಾರದ ಕೆಲಸ ದೇವರ ಕೆಲಸ. ಇದು ಬರೀ ಬಾಯಿ ಮಾತಿಗಷ್ಟೇ ಸೀಮಿತ ಆಗಿರಬಾರ್ದು. ಕಾರ್ಯರೂಪಕ್ಕೂ ಬರಬೇಕು ಅಂದ್ರೆ ಒಬ್ಬ ಸಮರ್ಥ ನಾಯಕನ ಅಗತ್ಯ ಇದ್ದೇ ಇರುತ್ತೆ. ಆದರೆ ಕೆಲವು ನಾಯಕರು ನೋಟಿನ ಆಸೆ ತೋರಿಸಿ ಓಟ್ ಹಾಕ್ಸ್ಕೋತಾರಲ್ಲ, ಅದು ತಪ್ಪಲ್ವಾ? ಅನ್ನ ತಿನ್ನದ ಮಗುಗೆ ನೀನು ಒಂದೇ ಒಂದು ತುತ್ತು ತಿಂದ್ರೆ ನಿನ್ಗೆ ಆಟ ಆಡಕ್ ಚಂದ್ರನ್ನೇ ತಂದು ಕೊಡ್ತೀನಿ ಅಂತ ತಾಯಿ ಹೇಳೋದು ಕೂಡ ಆಸೆ ತೋರಿಸೋದೆ. ಆದ್ರೆ ಅಲ್ಲಿ ಮಗು ಹೊಟ್ಟೆ ತುಂಬಲಿ ಅನ್ನೋ ತಾಯಿ ನಿಷ್ಕಲ್ಮಶವಾದ ಪ್ರೀತಿ ಇದೆ. ಆದ್ರೆ ಸ್ವಾರ್ಥಕ್ಕೋ, ಲೋಭಕ್ಕೋ, ಮೋಹಕ್ಕೋ ಬೇರೆಯವ್ರಿಗೆ ಆಸೆ ತೋರಿಸಿ ಕೆಲಸ ಮಾಡಿಸ್ಕೊಳ್ಳೋದು ಅಧರ್ಮ, ಅನ್ಯಾಯ. ಹಾಗಾದ್ರೆ ಈಗ ನಾವೇನ್ ಮಾಡ್ಬೇಕು ಭಗವಂತ? ಶಿವಪ್ರಸಾದ್, ರಕ್ತದಾನ ಮಾಡಿದ್ರೆ ಒಬ್ನಿಗೆ ಒಳ್ಳೇದಾಗತ್ತೆ, ನೇತ್ರದಾನ ಮಾಡಿದ್ರೆ ಇಬ್ರಿಗೆ ಒಳ್ಳೇದಾಗತ್ತೆ, ಅನ್ನದಾನ ಮಾಡಿದ್ರೆ 100 ಜನಕ್ಕೆ ಒಳ್ಳೇದಾಗತ್ತೆ, ವಿದ್ಯಾದಾನ ಮಾಡಿದ್ರೆ ಸಹಸ್ರಾರು ಜನಕ್ಕೆ ಒಳ್ಳೇದಾಗತ್ತೆ. ಅದೇ ಇಡೀ ದೇಶಕ್ಕೆ ಒಳ್ಳೇದಾಗಬೇಕು ಅಂದ್ರೆ ಮತದಾನ ಮಾಡಬೇಕು. ಒಬ್ಬ ನಿಸ್ವಾರ್ಥ, ನಿಷ್ಕಳಂಕ, ಪ್ರಾಮಾಣಿಕ ವ್ಯಕ್ತಿಗೆ ಮತದಾನ ಮಾಡೋದ್ರಿಂದ ಎಲ್ಲರಿಗೂ ಎಲ್ಲ ರೀತಿಯಲ್ಲೂ ಒಳ್ಳೇದಾಗುತ್ತೆ. ಭಗವಂತ, ರಕ್ತದಾನ, ನೇತ್ರದಾನ, ಅನ್ನದಾನ, ಮತದಾನ. ಗಿರಿಜಮ್ಮ, ಏನಮ್ಮ ಇದು? ಮಗಳು ಹೊಸದಾಗಿ ಮದುವೆ ಆಗಿದ್ದಾಳೆ, ಅವಳು ಕೊಡೋದಕ್ಕೆ ಅಂತ ನನ್ನ ಹತ್ರ ಏನೂ ಇಲ್ಲ ಅಂತ ನಮ್ಮ ಯಜಮಾನ್ರ ಹತ್ರ ಹೇಳ್ಕೊತಿದ್ರಂತೆ. ಅದಕ್ಕೆ ನಿಮ್ಗೆ ಅನುಕೂಲ ಆಗಲಿ ಅಂತ ಇದನ್ನೆಲ್ಲ ಕೊಡೋದಕ್ಕೆ ಕರೆದಿದ್ದೀನಿ. ತಗೊಳ್ಳಿ, ಬೇಡ ಅನ್ಬೇಡಿ. ಅಯ್ಯೋ, ನೀವೇ ಕಷ್ಟದಲ್ಲಿದ್ದೀರಾ, ಇದನ್ನೆಲ್ಲ ಯಾಕೆ ದುಡ್ಡು ಖರ್ಚು ಮಾಡ್ತಾರಕ್ಕೆ ಹೋದ್ರಿ? ವಾಪಸ್ ಕೊಡೋದಕ್ಕೆ ನನಗೆ ದುಡ್ಡು ಕಷ್ಟ. ಅಯ್ಯೋ ಜಯಣ್ಣ, ಇದನ್ನೆಲ್ಲ ನಾನೇನು ದುಡ್ಡು ಕೊಟ್ಟು ತಂದಿಲ್ಲ, ಇದು ನಮ್ಗೆ ಎಲ್ಲಿಂದನೋ ಬಂದಿರೋದು. ಸದ್ಯಕ್ಕೆ ನಮಗಿದ್ರ ಉಪಯೋಗ ಇಲ್ಲ. ಪಾಪ ನಿನಗಿದ್ರ ಅವಶ್ಯಕತೆ ಇದೆ, ತಗೋ. ಅಣ್ಣ, ನಮ್ಮ ಮನೆಯವರು ತಿಂಗಳು ಸಂಬಳ ತರ್ತಾರೆ. ನಮ್ಮ ಮನೆಗೆ ಏನೇನೆಲ್ಲ ಬೇಕೋ ಅದನ್ನ ಇವತ್ತೆಲ್ಲ ನಾಳೆ ಅವ್ರು ಮಾಡೇ ಮಾಡ್ತಾರೆ. 1 ವರ್ಷ ಆದರೂ ಪರವಾಗಿಲ್ಲ, ನಾನು ಕಾಯ್ತೀನಿ. ಆದರೆ ನೀವು ತರಕಾರಿ ಗಾಡಿನ ಮಳೆಯಲ್ಲಿ ಬಿಸಿಲಲ್ಲಿ ತಳ್ಳಿದ್ರು ನಿಮ್ಮ ವ್ಯಾಪಾರ ಆಗೋದು ಸ್ವಲ್ಪ ಕಷ್ಟನೇ. ಅದಕ್ಕೆ ಇದೆಲ್ಲದರ ಅವಶ್ಯಕತೆ ನಿಮಗಿದೆ, ದಯವಿಟ್ಟು ತಗೊಳ್ಳಿ. ಇತ್ತೀಚೆಗೆ ವ್ಯಾಪಾರ ಇಲ್ಲದೆ ಏನಪ್ಪ ಮಾಡೋದು ಭಗವಂತ ಅಂತ ಇದ್ದೆ. ಅಷ್ಟರಲ್ಲಿ ನೀವಿಬ್ರು ದೇವ್ರು ಬಂದಂಗೆ ಬಂದ್ರಿ. ಇದನ್ನೆಲ್ಲ ತಗೊಂಡೋಗಿ ನನ್ನ ಮಗಳು ಕೊಡ್ತೀನಿ. ಅವಳು ಎಷ್ಟು ಖುಷಿ ಪಡ್ತಾಳೆ ಅಂದರೆ ಆ ಪುಣ್ಯ ಎಲ್ಲ ನಿಮಗೆ ಸಿಗುತ್ತೆ. ಆ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಅಯ್ಯೋ ಜಯಣ್ಣ, ಏನು ತುಂಬ ದೊಡ್ಡ ದೊಡ್ಡ ಮಾತೆಲ್ಲ ಆಡ್ತಾ ಇದೆಯಾ ನೀನು? ನಡಿ, ನಿನ್ನ ಗಾಡಿವರೆಗೂ ನಾನೇ ತಂದು ಕೊಡ್ತೀನಿ. ಗಿರಿ, ನೌ ಯು ಆರ್ ವೆರಿ 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 ಗುಡ್ 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 ಗಿರಿ. ಹೋಗ್ರಿ. ಗಿರಿ, ಆಫೀಸ್ಗೆ ಹೋಗಿ ಬರ್ತೀನಿ. ರೀ, 1 ನಿಮಿಷ. ಮಧ್ಯಾಹ್ನ ಊಟಕ್ಕೆ ಮೊಸರನ್ನ ಇದೆ. ಸ್ವಲ್ಪ ದುಡ್ಡು ಬೇಕಿತ್ತು, ದಿನಸಿ ಖಾಲಿ ಆಗಿದೆ. ದಿನಸಿ ಖಾಲಿ? ಏನ್ ಹಿಂಗೆ ಹೇಳ್ತಾ ಇದೆಯಾ? ಸಂಬಳ ಆಗಕ್ಕೆ ಇನ್ನೂ 1 ವಾರ ಇದೆ, ಅಷ್ಟು ಬೇಗ ದಿನಸಿ ಖಾಲಿ ಆಯ್ತು ಅಂದ್ರೆ ಏನರ್ಥ? ತಿಂದ್ರೆ ಖಾಲಿ ಆಗದೆ ಇರುತ್ತೇನ್ರಿ? ದುಡ್ಡು ಕೊಡಿ. ನನ್ನ ಹತ್ರ ಇದ್ದಿದ್ದೆ 1000 ರೂಪಾಯಿ, ಅದ್ರಲ್ಲೂ 200 ರೂಪಾಯಿ ನೆನೆ ಪೆಟ್ರೋಲ್ ಹಾಕ್ಸ್ಬಿಟ್ಟೆ. ಎಲ್ಲ ನೀನೇ ಕಿತ್ಕೊಂಡ್ಬಿಟ್ರೆ 100 ರೂಪಾಯಿ ಆದ್ರೂ ಕೂಡ. 100 ರೂಪಾಯಿ ಯಾಕ್ರಿ ಬೇಕು ನಿಮ್ಗೆ? ಹೊರಗಡೆ ಹೋಗೋ ಗಂಡ್ಸ್ಗೆ ಜೇಬಲ್ 100 ರೂಪಾಯಿ ಇಲ್ಲ ಅಂದ್ರೆ ಕಾನ್ಫಿಡೆನ್ಸ್ ಇರಲ್ಲ ಕಣೆ. ಕಾನ್ಫಿಡೆನ್ಸ್ ತಾನೇ, ನಾನ್ ಕೊಡ್ತೀನಿ. ಒಂದು 50 ರೂಪಾಯಿ ಆದ್ರೂ ಕೂಡ ಅರ್ಧ ಕಾನ್ಫಿಡೆನ್ಸ್ ಇರುತ್ತೆ. ರೀ,
ಶಿವ ನೀನು ಕೊಡ್ತೀನಪ್ಪ. ಯಾವಾಗಲೂ ಇಸ್ಕೊಡೋದ್ರಲ್ಲೇ ಇರ್ತಾನೆ. ನೋಡು ಯಾರು ಬಂದಿದ್ದಾರಂತೆ ನೋಡು. ನಾನು ಯಾವ ಪಕ್ಷದವ್ರ ಹತ್ರನೂ ಮಾತಾಡಲ್ಲ. ಪಕ್ಷದವ್ರಲ್ವೋ, ಪಕ್ಕದಲ್ಲಿ ಇದ್ದವ್ರು ಬಂದಿರೋದು. ಪಕ್ಕದಲ್ಲಿದ್ದವ್ರ? ಹಾ. ಇವರು ಗೊತ್ತಾಗ್ಲಿಲ್ವೇನೋ? ನಾನು ನಂಜನಗೂಡಲ್ಲಿ ಕೆಲಸ ಮಾಡ್ತಿದ್ದಾಗ ನಮ್ಮ ಮನೆ ಪಕ್ಕದಲ್ಲಿ ಇದ್ದಲ್ಲ ನನ್ನ ಸ್ನೇಹಿತ ಓಂಕಾರಪ್ಪ ಲಕ್ಷ್ಮಮ್ಮ. ಇವ್ರ ಮನೇಲಿ ಲಕ್ಷ್ಮಿ ಕಾಲ್ ಮುರ್ಕೊಂಡು ಬಿದ್ದಿದ್ದಳು. ಇದು ಹಾಕ್ಸಿರೋ ಕಾಲ? ಅಷ್ಟು ಶ್ರೀಮಂತರು ಅಂತ ಕಣೋ. ನಿನಗೆ ಇನ್ನೂ ನೆನಪಾಗ್ಲಿಲ್ವಾ? ಅಲ್ಲಯ್ಯ, ನೀನು ಕ್ರಿಕೆಟ್ ಆಡ್ಬೇಕಾದ್ರೆ ಬಾಲು ಇವ್ರ ಮನೆ ಕಿಟಕಿ ಗಾಜಿಗೆ ಬಿದ್ದು ಹೊಡೆದಾಗ ನಮ್ಮ ಲಕ್ಷ್ಮಿ ನೀನು ಕೆನ್ನೆಗೆ ಬಾರಿಸಿ ಬಾಲ್ ಕೊಟ್ಟು ಕಳಿಸಿದ್ರಲ್ಲೋ, ಮರ್ತು ಬಿಟ್ಯಾ? ಬಾಲ್ ಅಂದ ತಕ್ಷಣ ನನ್ನ ಬಾಲ್ಯ ನೆನಪಾಯ್ತು. ಗಿರಿ, ನಾನು ಬಾಲಲ್ಲಿ ಬಾಲ್ಯ ಕಳೀತಾ ಇರಬೇಕಾದ್ರೆ ನಮ್ಮ ಬಗಲಲ್ಲೇ ಇದ್ದ ಬಳಗ ಇವರು. ಇಲ್ಲಿ ಬಿಡಪ್ಪ, ಚೆನ್ನಾಗಿರಮ್ಮ. ಸುಮಂಗ್ಲಿ ಆಗಿರಮ್ಮ. ಆಹಾ, ಎಂಥ ಗುಣ ನಿಂದು. ಈ ಕಾಲದಲ್ಲಿ ಬಗ್ಗಿದ್ರೆ ಎಲ್ಲಿ ಕಸ ಗುಡಿಸ್ಬೇಕಾಗುತ್ತೆ ಅಂತ ವ್ಯಾಕ್ಯೂಮ್ ಕ್ಲೀನರ್ ತರಿಸೋ ಕಾಲ ಸೊಸೆದಿರ್ದು. ಅಂಥದ್ರಲ್ಲಿ ಇಂಥ ಒಳ್ಳೆ ಸೊಸೆ ಸಿಕ್ಕಿರೋದು ನಿಮ್ಮ ಪುಣ್ಯ. ಎಲ್ಲ ಅವನಿಚ್ಛೆ. ಮಾಡಿಬಿಟ್ಟವ್ರು ಇದ್ದಾರೆ ಯಾರಾದ್ರು. ಸುಮ್ಮನೆ ಇನ್ನೂ ತಮಾಷೆ ಮಾಡೋದು ಬಿಟ್ಟಿಲ್ಲ. ಬನ್ನಿ ಕಡೆ ನೀನು ಸಂಕೋಚ ಪಟ್ಕೋಬೇಡಪ್ಪ. ಏನಿಲ್ಲಪ್ಪ, ಇದು ನಿಮ್ಮನೆ ಅಂತ ತಿಳ್ಕೊ. ಓಕೆ. ಅಲ್ಲಯ್ಯ, 20 ವರ್ಷ ಆದ್ಮೇಲೆ ನಾನು ನೀನು ಸಿಕ್ಕಿದೀವಿ ಅಂದಮೇಲೆ ನಂದು ನಿಂದು ಅದೆಂಥ ಗಟ್ಟಿ ಸ್ನೇಹನಯ್ಯ ಅಲ್ವೇ? ಮತ್ತೆ ಮೊದಲು ನಿನ್ನ ಸಿಕ್ಕಾಗ ನನಗೆ ಗೊತ್ತಾಗ್ಲಿಲ್ಲ. ಯಾವಾಗ ನೀನು ನಾನು ನಂಜನಗೂಡ್ನೋನು ಅಂದೆ ಆವಾಗ ಅರ್ಥ ಆಯ್ತು. ಶಿವು, ನಿಮ್ಮಪ್ಪ ನಡ್ಕೊಂಡ್ ಬರ್ತಾ ಇದ್ರು. ಆಗ್ತಾನೆ ನಾವು ಬಸ್ಸಿಂದ ಕೆಳಗೆ ಇಳಿತಿದ್ವಿ. ನಮ್ಮನ್ನ ನೋಡಿದ ತಕ್ಷಣ ಗುರ್ತು ಹಿಡಿದು ಮಾತಾಡ್ಸಕ್ಕೆ ಬಂದ್ಬಿಟ್ರು. ಒಳ್ಳೇದಾಯ್ತು ಬಿಡಿ ಆಂಟಿ. ಅಲ್ಲ ಶಿವು, ನಮ್ದು ಇವನು ಎಂಥ ಸ್ನೇಹ. ಅಂಥದ್ರಲ್ಲಿ ಇವನು ನಾನು ಹೋಟ್ಲಲ್ಲಿ ಉಳ್ಕೋತೀನಿ ಅಂತಂದದ್ದ. ನಾವು ಇವರಲ್ಲಿ ಎದ್ದು ಇವನು ಹೋಟ್ಲಲ್ಲಿ ಉಳ್ಕೋತೀನಿ ಅಂತಂದ್ರೆ ನಮ್ಗೆಷ್ಟು ಅವಮಾನಪ್ಪ. ಅಲ್ಲದೆ ಇವ್ರ ಮಗನಿಗೆ ಈ ಊರಲ್ಲೇ ಕೆಲಸ ಆಗಿದೆ. ಕ್ವಾರ್ಟರ್ ಸಿಗೋವರೆಗೂ ನಮ್ಮಲ್ಲೇ ಇಳ್ಕೊ ಅಂತ ನಾನು ಹೇಳಿದೆ. ಏನಂತೀಯ? ಇರಬೇಕು, ಇರಲಿ. ಅಲ್ಲಮ್ಮ ಗಿರಿಜಾ, ಬರೀ ನೀರು ಕೊಟ್ರೆ ಸಾಕ? ತಿನ್ನಕ್ಕೆ ಏನಾದ್ರೂ ಕುರುಕುರು ತಿಂಡಿ ತಂದ್ಕೊಡಮ್ಮ. ಮಾವ ತರ್ತೀನಿ. ಸ್ಕಂದ, ಬಾರ ನೋಡೆ ಅವನ್ಕಾರೆ. ಇವನು ನನ್ನ ಮುದ್ದಿನ ಮೊಮ್ಮಗ ಲಕ್ಷ್ಮಣಾಗಿದ್ದಾನೆ. ಏನಯ್ಯ ನಿನ್ನ ಹೆಸರು? ಸ್ಕಂದ, ಸ್ವಲ್ಪ ಬೇಗ ಬಾರೋ. ಅಂಕಲ್ ಅಂಗಡಿಗೆ ಹೋಗಿ ಗೊತ್ತಮ್ಮ, 1 ಪ್ಯಾಕೆಟ್ ಗುಡ್ ಡೇ ಬಿಸ್ಕೆಟ್, ಅರ್ಧ ಲೀಟರ್ ಹಾಲು, 1/4 kg ಮಿಕ್ಸ್ಚರು ಮತ್ತೆ 4 ಚಾಕ್ಲೇಟ್ ತಗೊಂಡ್ಬರ್ತೀನಿ. ಏನ್ ಚೂಟಿ ಇದ್ದಾನೆ ಅವ್ನು. ಯಾರು? ನನ್ನ ಮೊಮ್ಮಗ. ಎಲ್ಲ ನನ್ನ ಮಗನ ಹಾಗೆ. ಅಂದಾಗೆ ಮಧ್ಯಾಹ್ನ ನಿನಗೆ ಏನೇನು ಅಡುಗೆ ಮಾಡಿಸ್ಬೇಕಪ್ಪ? ಅಂತ ವಿಶೇಷವಾದ ಅಡುಗೆ ಏನು ಬೇಡ ಕಣಯ್ಯ, ಹೊಟ್ಟೆ ಸರಿ ಇಲ್ಲ. ಹಾಗಿದ್ರೆ ಬೇಳೆ ಕಟ್ ಮಾಡಕ್ ಹೇಳ? ಬೇಳೆ ಕಟ್ ಬೇಡಪ್ಪ, ಸಪ್ಪೆ. ಹಾಗಾದ್ರೆ ಮೆಣಸು ಜೀರಿಗೆ ಹಾಕಿ ತಿಳಿ ಸಾರು ಮಾಡ್ಬಿಡ್ಲಾ? ಬೇಡಮ್ಮ, ನೀರಾಗಿರುತ್ತೆ. ಹಾಗಿದ್ರೆ ಮೊಸರನ್ನ ಕರೆಕ್ಟ್ ಆಗಿರುತ್ತೆ, ತಂಪು. ಮೊಸರನ್ನ ತಿನ್ನೋಷ್ಟು ಏನು ಹೊಟ್ಟೆ ಕೆಟ್ಟಿಲ್ಲ ಕಣಯ್ಯ. 2 ಕಾಯಿ ಒಳಗೆ ಮೇಲೆ ಬೆಣ್ಣೆ ಕಾಸಿ ತುಪ್ಪ. ವೆಜಿಟೇಬಲ್ ಪಲಾವ್ ಕೇಳಿಲ್ಲ ಅಂದ್ರು ನೀವು ಮಾಡೇ ಮಾಡ್ತೀರಾ? ಪಲಾವ್ ಜೊತೆಗೆ ಮೊಸರು ಬಜ್ಜಿ ಮಾಡೇ ಮಾಡ್ತೀರಾ? ಸೈಡಲ್ಲಿ ಕ್ಯಾಬೇಜ್ ಪಲ್ಯ, ಬೀನ್ಸ್ ಪಲ್ಯ, ಬೋಂಡಾ, ಬಜ್ಜಿ ಇದ್ದೇ ಇರುತ್ತೆ. ಇನ್ನು ಸೈಡಲ್ಲಿ ಸ್ವಲ್ಪ ಜಾಗ ಇದ್ರೆ ನಮಗೋಸ್ಕರ ಅಂತ ತಿಳಿ ಮಜ್ಜಿಗೆ ಅಷ್ಟೇ, ಬೇರೇನು ಸ್ಪೆಷಲ್ ಆಗಿ ಬೇಡ, ಅಷ್ಟೇ ಸಾಕು.
ಆಂಟಿ, ಆಗ್ಲಿಂದ ಕೇಳಬೇಕು ಅಂತ ಅನ್ಕೊಂಡೆ, ನೀವು ಯಾಕೆ ತುಂಬ ವೆರೈಟಿಯಾಗಿ ತಿಂತಾ ಇದ್ದೀರಾ? ಆದರೆ ಸೆರಗೆಲ್ಲ ಕ್ಲೋಸ್ ಮಾಡಿಕೊಂಡು. ಅದೊಂದು ದೊಡ್ಡ ಕಥೆನಪ್ಪ. ನಾನು ತಿನ್ನುವಾಗ ಇವ್ರು ನೋಡಿದ್ರೆ ನಂಗೆ ದೃಷ್ಟಿ ತಾಕ್ಬಿಡುತ್ತೆ, ಅದಕ್ಕೆ ಸೆರಗ್ ಮುಚ್ಕೊಂಡು ತಿನ್ನೋದು. ರೂಮ್ ಹೋಗಿ ಬೆಡ್ಶೀಟ್ ಒದ್ಕೊಂಡು ತಿನ್ನು, ಅವಾಗ ಚೆನ್ನಾಗಿರುತ್ತೆ. ಅಮ್ಮ ನಂಗೂ ಹೋಳಿಗೆ ಹಾಕೊಡು. ಸ್ಕಂದ, ಮೊದಲು ಅವ್ರದ್ದೆಲ್ಲ ಆಗಲಿ, ನಿಂಗೆ ಆಮೇಲೆ ಹಾಕ್ಕೊಡ್ತೀನಿ. ಹೋದ್ಸಲ ಹಬ್ಬದ ದಿನ ಹೋಳಿಗೆ ಮಾಡ್ತೀನಿ ಅಂದೆ, ಆದ್ರೆ ಮಾಡಲಿಲ್ಲ. ಈ ಸತಿ ಮಾಡಿದ್ಯಾ, ಆದ್ರೆ ನನಗೆ ಕೊಡ್ತಿಲ್ಲ, ಬರೀ ಅವ್ರಿಗೆ ಕೊಟ್ಟಿದ್ಯಾ. ಸ್ಕಂದ, ಹಾಗೆಲ್ಲ ಹೇಳಬಾರ್ದು. ಮೊದಲು ಮನೆಗೆ ಬಂದಿರೋ ಅತಿಥಿಗಳು ಖುಷಿಯಾಗಿ ಊಟ ಮಾಡಬೇಕು, ಆಮೇಲೆ ನಾವು. ಅವರೆಲ್ಲ ತಿನ್ಬಿಟ್ಟು ಖಾಲಿ ಮಾಡಿದ್ರೆ? ಅಯ್ಯ, ಏನು ಯಾವತ್ತೂ ತಿಂದೇ ಇಲ್ಲ ಅನ್ನೋ ಆಡ್ತಿದ್ಯಲ್ಲೋ, ಎಲ್ಲ ಅವರೇ ತಿಂದ್ಬಿಡ್ತಾರಾ? ನಿನಗೂ ಕೊಡ್ತೀನಿ, ಸ್ವಲ್ಪ ತಾಳ್ಮೆಯಿಂದ ಇರೋ. ಅಂಕಲ್, ಇನ್ನು ಎರಡೇ ಎರಡು ಒಳಗೆ ಇದೆ, ಹಾಕ್ಬಿಡ್ಲಾ? ಅಯ್ಯೋ ಹಾಕಪ್ಪ, ನೀನು ಹೆಂಡತಿ ಕೈ ರುಚಿ ತಿಂತಾ ಇದ್ರೆ ತಿಂತಾನೇ ಇರ್ಬೇಕು ಅನ್ಸುತ್ತೆ. ಇಬ್ರಿಗೂ ಒಂದೊಂದು. ತುಪ್ಪ ತುಪ್ಪ. ತಾತ, ಅನ್ನ ಬಡಿಸ್ಲಾ? ಅವ್ರು ಕೇಳು. ಅನ್ನ ಬೇಡಮ್ಮ, ಪಲಾವ್ ಇದ್ರೆ ಸ್ವಲ್ಪ ಇದು ಹಾಕು. ಅನ್ನ ಸಾರು ಎತ್ತೇಳು, ರಾತ್ರಿ ತಿಂತೀವಿ. ಜೊತೆಗೆ ಹಪ್ಪಳ ಸಂಡಿ ಎದ್ರೆ ಇನ್ನೂ ಬೆಸ್ಟ್. ಏನಂತ ಹೇಳಿ ಅಲ್ವೋ, ಸಂಡಿಗೆ ಅಂತ ಮನಸ್ಸಿನಲ್ಲೇ ಮಂಡಿಗೆ ತಿಂದ್ರೆ ಆಗೋ. ನಾನು ಯಾಕೆ ಮನಸ್ಸಿನಲ್ಲಿ ಮಂಡಿ ಹೇಳ್ತಿರ್ಲಿ? ನನಗೆ ಈಗ ಬೇಕು ಅಂದ್ರೆ ನಿನ್ನ ಸೊಸೆ ಹೀಗೆ ಮಾಡ್ಕೊಂಬಂತ ಕೊಡ್ತಾರೆ. ಏನಂತೀಯ ಶಿವು? ಮಾಡ್ತಾರೆ. ಹೌದೌದು, ಖಂಡಿತ ನನ್ನ ಸೊಸೆ ಮಾತಾಡ್ಬೇಡ. ಕೊಡಿ ಗಿರಿ, ಈಗ ಯಾಕೆ ಪಾಯಸ ತರಕ್ಕೆ ಹೋದೆ? ಅಯ್ಯೋ, ಅದು ಆವಾಗಲೇ ಕೊಡ್ತಿದ್ಲು, ನಾನೇ ಬೇಡ ಅಂದೆ. ಯಾಕೆಂದ್ರೆ ಮೊದಲೇ ಪಾಯಸ ಕುಡಿದ್ಬಿಟ್ರೆ ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗಲ್ಲ, ಅದು ಇಷ್ಟು ರುಚಿಯಾಗಿರೋದು. ಅದಕ್ಕೆ ಕೊನೆಯದಾಗ ಕೊಡು ಅಂತ ಹೇಳಿದ್ದೆ. ತುಂಬ ಕೊಡುವ. ಪಾಯಸ ಭಾಳ ಚೆನ್ನಾಗಿದೆ, ಇನ್ನೊಂದು ಕಪ್ ಸಿಗ್ಬೋದಾ? ತಗೊಳ್ಳಿ ಅಂಕಲ್. ಹೊಟ್ಟೆ ತುಂಬಿದ್ರು ಪಾಯಸ ಇನ್ನೂ ಇಳಿತಾ ಇದೆ ಅಂದಮೇಲೆ ನಿನ್ನ ಹೆಂಡತಿ ಪಾಯಸನ ಅದ್ಭುತವಾಗಿ ಮಾಡಿದಾಳೆ ಕಣಯ್ಯ. ಹೌದು ಅಂಕಲ್, ಒಳ್ಳೆ ಮನಸ್ಸಿರೋರು ಏನೇ ಮಾಡಿದ್ರು ಅದು ಚೆನ್ನಾಗೇ ಇರುತ್ತೆ. ಗಿರಿ ಮಾಡೋ ಅಡುಗೆ ಯಾವಾಗಲೂ ರುಚಿಯಾಗೇ ಇರುತ್ತೆ. ನನಗೆ ಸಿಗಲಿಲ್ಲ ಅಷ್ಟೇ. ಗಿರ್ಜಮ್ಮ, ಓ ಗಿರ್ಜಮ್ಮ, ತಗಣಿ ಕಲ್ಲಂಗಡಿ ತರಕಾರಿ. ಏನು ಪಾರ್ಟಿ ಜೋರು ನಡೀತಿತ್ತ? ಜೋರೆ. ಇವತ್ತು ಚಟ್ನಿ ಮಾರೋಕೆ ಹೋಗ್ಲಿಲ್ಲ? ಪರ್ಮಿಷನ್ ತಗೊಂಡಿದ್ದೀನಿ. ಚಟ್ನಿ ಮಾರುಕ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ದೀನಿ. ಓಂಕಾರೆ, ಇವನು ನಮ್ಮ ಗಿರಿಜನ್ ತಂಗಿ ಗಂಡ ಕಾಶಿನಾಥ ಅಂತ. ನಮಸ್ತೆ. ನಮಸ್ಕಾರ. ಪೊಲೀಸಾ? ಡ್ರೆಸ್ ಹಾಕೊಂಡ್ರೆ ಹಾಗೆ ಕಾಣಿಸ್ತಾನೆ. ಪೊಲೀಸ ಕಡೆಯ. ಕಾಶಿ, ಇವನು ನನ್ನ ಬಾಲ್ಯ ಸ್ನೇಹಿತ ನಂಜನಗೂಡವನು. ಅವನ ಮಗನಿಗೆ ಕೆಲಸ ಸಿಕ್ಕಿದೆ, ಅದಕ್ಕೆ ಬಂದಿದ್ದಾನೆ. ಊರಿಗೆ ಹೊಸಬ್ರಕ ಅಂತ ಎಂತಾರು ಬೇಕಾದ್ರೆ ಕೇಳಿ ವ್ಯವಸ್ಥೆ ಮಾಡುವ. ಗಿರ್ಜಮ್ಮ, ಹೋಳಿಗೆ ಸ್ಮೆಲ್ ಮೂಗಿಗೆ ಹೊಡಿತಿತ್ತು. ನನಗೂ ಒಂದು ಹೋಳಿಗೆ ಕೊಡಿ ಮಾತ್ರ. ಕ್ಷಮಿಸಿ ಕಾಶಿ ಅವರೇ, ಹೋಳಿಗೆ ಖಾಲಿ ಆಗಿದೆ. ನಾನು ಮರ್ತೇ ಬಿಟ್ಟಿದ್ದೆ ಮರ್ರೆ. ಅಡ್ಡಿಲ್ಲ, ಹಪ್ಪಳ ಉಪ್ಪಿನಕಾಯಿ ಅನ್ನ ಇತ್ತಲ್ಲ, ಅಡ್ಜಸ್ಟ್ ಮಾಡ್ತೆ. ಉಪ್ಪು ಸಣ್ಣಲ್ಲಿ ಕಂಡೀಷನ್ಸ್ ಅಪ್ಲೈ ರೀ. ಏನಾದರೂ ಉಳಿಯುತ್ತಾ? ಬಂದಿರೋದು ಯಾರು ಹೇಳಿ? ಕಾಶಿ ಅಲ್ವಾ? ಅಲ್ವಾ?